ಈಗ ನುಡಿಸುವ ಕ್ರಮ. ಡಾಂಗ್ ಈ ಬಲಕೋಲನ್ನು ನಡುವಲ್ಲಿ ನುಡಿಸ್ಲಿಕ್ಕೆ, ಚೆಂಡೆಯ ನಡುವಲ್ಲಿ ಡಾಂಗ್, ಇದು ಅದರ ಅಕ್ಷರ. ಆಮೇಲೆ ಗ್ರ ನುಡಿಸ್ಬೇಕಾದ್ರೆ ಎಡಕೋಲು ಮತ್ತೆ ಬಲಕೋಲು ಎರಡು ಒಟ್ಟಿಗೆ ಬಳಸಬೇಕು. ಬೀಳುವಾಗ ಬಲಕೋಲು ಮೊದಲು ಬೀಳ್ತದೆ, ಆಮೇಲೆ ತಕ್ಷಣ ಎಡಕೋಲು ಒಟ್ಟಿಗೆ ಬೀಳ್ತದೆ. ಆದ್ರೆ ಇದನ್ನು ಹೊಡಿಲಿಕ್ಕಿಲ್ಲ, ಎತ್ತಲಿಕ್ಕಿಲ್ಲ. ಬಿದ್ದ ಕೂಡಲೇ ಬರೀ ಅಲ್ಲಿ ಇಡೋದು. ಆ ಎರಡು ಕೋಲನ್ನು ಒಂದು ಆದ್ಮೇಲೆ ಮತ್ತೊಂದು ತಕ್ಷಣ ಚೆಂಡೆಯ ನಡುವಲ್ಲಿ ತಾಗಿಸೋದು. ಡಾಂಗ್ ರ ರ, ಮೊದಲು ಬಲಕೋಲು ಆಮೇಲೆ ಎಡಕೋಲು, ಈ ರೀತಿ ತಾಗಿಸೋದು. ಸೊ ಡಾಂಗ್ ರ ಡಾಂಗ್ ರ ಡಾಂಗ್ ರ ಡಾಂಗ್ ಕಿಟತಕ ಡಾಂಗ್ ರ ಡಾಂಗ್ ರ ಡಾಂಗ್ ಡಾಂಗ್ ರ ಡಾಂಗ್ ರ ಡಾಂಗ್ ರ ಡಾಂಗ್ ಕಿಟತಕ ಡಾಂಗ್ ರ ಡಾಂಗ್ ರ ಡಾಂಗ್ ರ ಡಾಂಗ್. ಇದು ಒಂದು ಆವರ್ತನ. ಈಗ ಮತ್ತೊಮ್ಮೆ ನಿಧಾನವಾಗಿ ಹೇಳ್ತೇನೆ. ಡಾಂಗ್ ರ ಡಾಂಗ್ ರ ಡಾಂಗ್ ರ ಡಾಂಗ್ ಕಿಟತಕ ಡಾಂಗ್ ರ ಡಾಂಗ್ ರ ಡಾಂಗ್ ರ ಡಾಂಗ್ ಡಾಂಗ್ ರ ಡಾಂಗ್ ರ ಡಾಂಗ್ ರ ಡಾಂಗ್ ಕಿಟತಕ ಡಾಂಗ್ ರ ಡಾಂಗ್ ರ ಡಾಂಗ್ ರ ಡಾಂಗ್. ಈಗ ಮದ್ದಳೆಯಲ್ಲಿದ್ರೆ ಸಾಹಿತ್ಯ ಧೋಮ್ ಕ ತಾಮ್ ದಿದ್ದಿ ಧೋಮ್ ಕ ತಾಮ್ ಕಿಡತಕ ತಾಮ್ ಕ ತಾಮ್ ದಿದ್ದಿ ಧೋಮ್ ಕ ತಾಮ್. ಈಗ ಆ ಸಾಹಿತ್ಯಕ್ಕೆ ನಾವು ಚೆಂಡೆಯ ಸಾಹಿತ್ಯವನ್ನು ಸೇರಿಸುವುದು ಅಷ್ಟೇ. ಡಾಂಗ್ರ 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 ಡಾಂಗ್ ಕಿಟತಕ ಡಾಂಗ್ರ 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 ಡಾಂಗ್. ಅಲ್ಲಿ ಆ ಧೋಮ್ ಕತಾಮ್ ದಿದಿ ಧೋಮ್ ಕತಾಮಿಗೆ ಈ ಸಾಹಿತ್ಯ ಸೇರಿಕೊಳ್ತದೆ.